ವೀಕ್ಷಕರೇ, ನಟ ದರ್ಶನ್ ಅವರ ರೇಣುಕಾಸ್ವಾಮಿ ಕೇಸ್ನಿಂದ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಿದ್ದು, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೊಮ್ಮೆ ಇದೀಗ ಬೇಲ್ ಅಪ್ಲಿಕೇಶನ್ಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಾರಿ ತುಂಬಾನೇ ಬಲವಾದ ಎವಿಡೆನ್ಸ್ ಗಳ ಜೊತೆಗೆ ನಟ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸಲಿದ್ದು, ಕಳೆದ ಬಾರಿಯ ರೀತಿ ಏಕಸದಸ್ಯ ಪೀಠದ ಬದಲು ದ್ವಿಸದಸ್ಯ ಪೀಠ ಈ ಬಾರಿ ಬೇಲ್ ವಿಚಾರಣೆಯನ್ನು ನಡೆಸಲಿದೆ ಅಂತ ಹೇಳಲಾಗ್ತಿದೆ. ಕಳೆದ ಸಲ ನಟ ದರ್ಶನ್ ಅವರ ವಕೀಲರು ಸಲ್ಲಿಸಿದಂತಹ ಬೇಲ್ ಅಪ್ಲಿಕೇಶನ್ ಅನ್ನ ಅಸಿಸ್ಟೆಂಟ್ ಜಸ್ಟಿಸ್ ಅವರೇ ಕೋರ್ಟ್ಗೆ ತಲುಪುವ ಮೊದಲೇ ರಿಜೆಕ್ಟ್ ಮಾಡಿದ್ದು, ಈ ಬಾರಿ ಆ ತಪ್ಪುಗಳು ಆಗಬಾರ್ದು ಅಂತ ನಟ ದರ್ಶನ್ ಪರ ವಕೀಲರು ಬಲವಾದ ಸಾಕ್ಷಿಗಳೊಂದಿಗೆ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಸಮಯದಲ್ಲಿ ನಟ ದರ್ಶನ್ ಅವರಿಗೆ ಜಾಮೀನು ತುಂಬಾನೇ ಅಗತ್ಯವಾಗಿದ್ದು, ಜೈಲಿನಲ್ಲಿ ನಟ ದರ್ಶನ್ ಅವರ ಆರೋಗ್ಯ ದಿನೇ ದಿನೇ ಹದಗೆಡ್ತಿದ್ದು, ಬೆನ್ನು ನೋವಿನ ಸಮಸ್ಯೆ ಕೂಡ ಉಲ್ಬಣಗೊಂಡಿರುವ ಕಾರಣ ನಟ ದರ್ಶನ್ ಪರ ವಕೀಲರು ಈ ಒಂದು ಜಾಮೀನಿನ ಅರ್ಜಿಯನ್ನು ಸಲ್ಲಿಸಲಿದ್ದು, ನಟ ದರ್ಶನ್ ಅವರಿಗೆ ಇತ್ತೀಚೆಗೆ ಮತ್ತೊಂದು ಸಿನಿಮಾ ಆಫರ್ ಬಂದಿದ್ದು, ಈ ಸಿನಿಮಾದಲ್ಲಿ ನಟಿಸಬೇಕು ಅಂದ್ರೆ ನಟ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನನ್ನ ನೀಡಲೇಬೇಕು ಅಂತ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ಳಲಿದ್ದು, ಯಾರೆಲ್ಲ ವೀಕ್ಷಕರೇ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕೋರ್ಟ್ ದೊಡ್ಡ ಮನಸ್ಸು ಮಾಡಿ ಬೇಲನ್ನ ಕೊಡಬೇಕು ಅಂತೀರಾ? ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.